ನನ್ನ ಹೆಸರು ಲತಾ. ನನ್ನ ಗಂಡನ ಹೆಸರು ವಿನೀತ್. ಅವರು ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ. ನಾವು ಮದುವೆ ಆದಮೇಲೆ ಅತ್ತೆ ಮಾವ ಮನೆಯಿಂದ ದೂರ ಬಂದಿದ್ದೇವೆ. ಮೊದಲು ಚೆನ್ನಾಗಿತ್ತು, ಆದರೆ ನಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆ ಇಲ್ಲದಕ್ಕಾಗಿ ನಾವು ಬೇರೆ ಬಂದಿದ್ದೇವೆ. ನಮ್ಮತ್ತೆ ಈಗಷ್ಟೇ ತೀರಿಕೊಂಡಿದ್ದಾರೆ. ನನ್ನ ಗಂಡ ಒಳ್ಳೆಯವರೇ, ಆದರೆ ಅವರಿಗೆ ಇರುವುದು ಒಂದೇ ಕೊರತೆ. ಅವರು ಎಷ್ಟೇ ಪ್ರಯತ್ನ ಮಾಡಿದರೂ ಅವರಿಗೆ ತಮ್ಮನ್ನು ಸುಖಪಡಿಸಲು ಆಗುತ್ತಿಲ್ಲ. ತಮ್ಮ ಎದ್ದೇಳೋದೇ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಮಗೆ ಮದುವೆ ಆಗಿದ್ದು ದಿನದಿಂದ ಉಪವಾಸನೇ ಆಗಿದೆ. ಅವರು ಡಾಕ್ಟರ್ ಹತ್ರ ತೋರಿಸಿದ್ದಾರೆ, ನಾಟಿ ಔಷಧಿ ತೆಗೆದುಕೊಂಡಿದ್ದಾರೆ, ಆದರೆ ಯಾವುದೇ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಅವರಿಗೂ ಇದರಿಂದ ಬೇಜಾರಾಗಿದೆ. ಆದರೂ ಒಂದಲ್ಲಾದರೂ ಒಂದು ದಿನ ಈ ಸಮಸ್ಯೆ ಬಗೆಹರಿಯುತ್ತೆ ಅಂತ ಇಬ್ಬರು ಆಶಾದಾಯಕವಾಗಿ ಬದುಕ್ತಾ ಇದ್ದೇವೆ. ನನಗೆ ಅವರು ತೃಪ್ತಿ ನೀಡುತ್ತಿಲ್ಲ ಅನ್ನೋದು ಬೇಜಾರು ಬಂದಿದೆ. ಅದಕ್ಕೆ ರಾತ್ರಿ ಸೌತೆಕಾಯಿ ಬಾಳೆಹಣ್ಣು ಹಣ್ಣಿನಿಂದ ಸಂತೋಷಪಡಿಸಿಕೊಳ್ಳುತ್ತೇನೆ. ಆದರೆ ದಿನ ಕಳೆದಂತೆ ನನಗೂ ಇನ್ನ ಯೌವನ. ಹೇಗಾದರೂ ಮಾಡಿ ಈ ಯೌವನವನ್ನು ಸವಿಯಬೇಕೆಂಬ ಆಸೆ ನನಗೂ ಇದೆ. ಆದರೆ ಯಾರತ್ರ ಪಡೀಲಿ ಅನ್ನೋದೇ ಪ್ರಶ್ನೆ. ಇತ್ತೀಚೆಗಷ್ಟೇ ನಮ್ಮ ಅತ್ತೆ ತೀರಿದ್ದರಿಂದ ಮಾವ ಒಂಟಿಯಾಗಿದ್ದಾರೆ. ಅವರು ಮತ್ತು ಅತ್ತೆ ಸರಸದಲ್ಲಿರುವ ಸುಖವನ್ನು ನಾನು ನೋಡಿದ್ದೇನೆ. ಅತ್ತೆಗೆ ಮಾವನ ಹೊಡೆತವನ್ನು ತಡೆಯುವುದಕ್ಕೆ ಆಗುತ್ತಿರಲಿಲ್ಲ. ಅದಕ್ಕೆ ನಾನು ಮಾವನ ಹತ್ತಿರ ಪಡೆಯಬಾರದು ಅಂತ ಬಂಡ ಧೈರ್ಯ ಮಾಡಿದೆ. ಆದರೆ ಗಂಡನಿಗೆ ಏನು ಹೇಳುವುದು, ಯಾವ ಸಬೂಬು ಹೇಳಲಿ, ಮಾವನ ಮನೆಗೆ ಹೋಗುವುದು ಅಂತ ಯೋಚನೆ ಮಾಡುತ್ತಿರುವಾಗ ನನ್ನ ಗಂಡನ ಹತ್ತಿರ ನಾನು ಹೇಳಿದೆ, ಪಾಪ ಮಾವ ಏನು ತಿಂದಿದ್ದಾರೋ ಏನೋ ಗೊತ್ತಿಲ್ಲ. ಅತ್ತೆ ಇದ್ದಾಗ ಯಾರಾದರೂ ನೋಡ್ಕೊಳ್ಳೋಕೆ ಇರೋರು. ನೀವು ಹೀಗಿದ್ದರೂ ಈ ಶನಿವಾರ ಭಾನುವಾರ ಬೇರೆ ಊರಿಗೆ ಹೋಗ್ತಾ ಇದ್ದೀರಾ. ನಾನು ಮಾವನ ಮನೆಗೆ ಹೋಗಿ ಇರಬಹುದೇ? ಅವರಿಗೆ ಬೇಕಾದಷ್ಟು ಅಡುಗೆ ತಿನಿಸುಗಳನ್ನು ಮಾಡಿಟ್ಟು ಬರಬಹುದೇ ಎಂದು ಕೇಳಿದೆ. ಅದಕ್ಕೆ ನನ್ನ ಗಂಡ, ಆಯಿತು, ಹಾಗೇ ಆಗಲಿ, ನಿನಗಾದರೂ ನನ್ನ ಅಪ್ಪನ ಮೇಲೆ ಕಾಳಜಿ ಇದೆಯಲ್ಲ, ಸಂತೋಷ ಆಯಿತು. ಮರುದಿನ ನಾನು ಖುಷಿಯಿಂದ ಬೇಗನೆ ರೆಡಿಯಾಗಿ ನಿಂತಿದ್ದೆ. ನನ್ನ ಗಂಡ ಮಾವನ ಮನೆಗೆ ನನ್ನನ್ನು ಬಿಟ್ಟು ಅವರ ತಂದೆಗೆ ನಾನು 2 ದಿನ ಊರಲ್ಲಿ ಇರುವುದಿಲ್ಲ, ಅವಳು ಒಬ್ಬಳೇ ಇರೋದಕ್ಕೆ ಹೆದರುತ್ತಿದ್ದಾಳೆ, ಇಲ್ಲೇ ಇರಲಿ ಅಂತ ಬಿಡ್ತಿದ್ದೀನಿ ಅಂತ ವಿಷಯ ಮುಟ್ಟಿಸಿ ಅವರು ಬೇರೆ ಊರಿಗೆ ಹೊರಟರು. ಮಾವ ಖುಷಿಯಿಂದ ನನ್ನನ್ನು ಬರಮಾಡಿಕೊಂಡರು. ಮನೆಯಲ್ಲಿ ಒಬ್ಬರೇ ಇದ್ದಿದ್ದರಿಂದ ಮನೆಯಲ್ಲಿ ಬಹಳಷ್ಟು ಗಲೀಜು ಆಗಿತ್ತು. ನಾನು ಮೊದಲು ಮನೆಯಲ್ಲಿ ಸ್ವಚ್ಛವಾಗಿ ಮಾಡಲು ಶುರು ಮಾಡಿದೆ. ಸ್ವಚ್ಛವೆಲ್ಲ ಆದ ಮೇಲೆ ಅಡುಗೆ ಮಾಡಿಟ್ಟು ನಾನು ತೆಳು ಪದರದ ಸೀರೆಯೊಂದನ್ನು ಉಟ್ಟು ಮಾವನಿಗಾಗಿ ಕಾಯುತ್ತಿದ್ದೆ. ಮಾವ ಸಂಜೆ ವಾಕಿಂಗ್ ಮುಗಿಸಿಕೊಂಡು ಮನೆಗೆ ಬಂದರು. ಮನೆಯನ್ನು ನೋಡಿ ಅವರಿಗೆ ಹೆಂಡತಿಯ ನೆನಪಾಗಿದೆ. ಇಲ್ಲಿ ಬಾರಮ್ಮ, ನಿಮ್ಮ ಅತ್ತೆ ಇದ್ದಿದ್ರೆ ಮನೆ ಹೀಗೆ ಚೆನ್ನಾಗಿರುತ್ತಿತ್ತು. ಇಂದು ನೀನು ಅವಳನ್ನು ನೆನಪಿಸಿದೆ. ದುಃಖ ಪಡಬೇಡಿ ಮಾವ, ಅತ್ತೆ ಇಲ್ಲದೆ ಇದ್ರೆ ಏನಂತೆ, ನಾನಿದ್ದೇನೆ. ಅವರ ಜವಾಬ್ದಾರಿಗಳನ್ನು ನಾನು ತೆಗೆದುಕೊಳ್ಳುತ್ತೇನೆ. ಆಯ್ತಮ್ಮ, ಹಾಗೇ ಆಗಲಿ. ನನಗೆ ಮಾವನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ನಾನು ಬೇಕಂತಲೇ ಅವರ ಮುಂದೆ ನಾನು ಸೌಂದರ್ಯವನ್ನು ಹೆಚ್ಚು ಕಾಣುವಂತಹ ಬಟ್ಟೆಗಳನ್ನು ಧರಿಸುತ್ತಿದ್ದೆ ಮತ್ತು ಅವರನ್ನು ಹೇಗಾದರೂ ಕೇಳಿ ನೆಪದಲ್ಲಿ ಅವರ ಹತ್ತಿರ ಸರಿದು ಅವರಿಗೆ ತಾಕುವಂತೆ ನಿಲ್ಲುತ್ತಿದ್ದೆ. ಮಾವ ಯಾವುದಕ್ಕೂ ಆಕ್ಷೇಪಣೆಯನ್ನು ಮಾಡಲಿಲ್ಲ. ಅವರು ಮನಸ್ಸಿನಲ್ಲಿ ಮಜಾ ಮಾಡುತ್ತಿದ್ದಾರೆ ಅಂತ ಅನಿಸುತ್ತೆ. ನಾನು ಅಂದು ರಾತ್ರಿ ಮಾವ ಏನು ಮಾಡ್ತಿದ್ದಾರೆ ಅಂತ ನೋಡಲು ಹೋದೆ. ಅವರ ಕೋಣೆಯ ಬಾಗಿಲು ಸ್ವಲ್ಪ ತೆರೆದಿತ್ತು, ಆದರೆ ಒಳಗಡೆಯಿಂದ ಏನೋ ಶಬ್ದ ಬರುತ್ತದೆ. ನಾನು ಬಗ್ಗಿ ನೋಡಿದೆ. ಅವರು ರಸವನ್ನು ಚಿಮ್ಮಿಸಲು ಪ್ರಯತ್ನ ಪಡುತ್ತಿದ್ದಾರೆ. ಅವರು ಆವೇಶದಲ್ಲಿ ಚಿಮ್ಮುವವರೆಗೂ ಬಿಡುತ್ತಿಲ್ಲ. ನನಗೆ ಮಾವನ ಉದ್ದೇಶ ಅರ್ಥ ಆಯಿತು. ನನ್ನ ಕೆಲಸನೂ ಸಲೀಸಾಯಿತು ಅಂತ ನಾನು ಮರುದಿನ ಮನೆಯಲ್ಲಿ ಬಿಳಿ ರವಿಕೆಯನ್ನು ತೊಟ್ಟಿದ್ದೆ. ಆ ರವಿಕೆ ಪಾರದರ್ಶಕವಾಗಿದೆ ಮತ್ತು ನಾನು ಮೊದಲಿನಿಂದಲೂ ಮನೆಯಲ್ಲಿ ಆರಾಮಾಗಿದ್ದು ಅಭ್ಯಾಸ. ಯಾವುದನ್ನು ಬಿಗಿಯಾಗಿ ಹಿಡಿದುಕೊಂಡು ಅಭ್ಯಾಸವಿಲ್ಲ. ಅದನ್ನೇ ಇಲ್ಲೂ ಮಾಡಿದೆ ನಾನು. ಮಾವ ಬೆಳಗೆದ್ದು ಮೇಲೆ ನನ್ನನ್ನೇ ಕಣ್ಣು ಬಿಟ್ಟು ನೋಡುತ್ತಿದ್ದಾರೆ. ಅವರ ಕಣ್ಣು ಅಲ್ಲೇ ನೆಟ್ಟಿದೆ. ಅವರು ಅವತ್ತು ಇಡೀ ದಿನ ಮನೆಯಿಂದ ಆಚೆ ಎಲ್ಲೂ ಹೋಗಲಿಲ್ಲ. ನನ್ನ ಹಿಂದೆ ಮುಂದೆನೆ ಸುತ್ತುತ್ತಿದ್ದರು. ಏನಾದರೂ ನೆಪ ಹೇಳಿ ನನ್ನನ್ನು ಮುಂದೆ ಕೂರಿಸಿಕೊಳ್ಳುತ್ತಿದ್ದರು. ಸಂಜೆಯವರೆಗೂ ಅವರ ಕಣ್ಣು ತಂಪು ಮಾಡಿಕೊಂಡರು. ಸಂಜೆ ಅವರಿಗಾಗಿ ನಾನು ಬೋಂಡಾವನ್ನು ಕರೆದಿದ್ದೆ. ಕಾಫಿಯ ಜೊತೆ ನೀಡಲು ಹೋದೆ. ಕಾಫಿ ತೆಗೆದುಕೊಂಡು ಟೇಬಲ್ ಮೇಲೆ ಇಟ್ಟು ನನ್ನ ಕೈಯನ್ನು ಹಿಡಿದು ಪಕ್ಕದಲ್ಲಿ ಕುಳಿತುಕೋ ಎಂದು ಕೂರಿಸಿಕೊಂಡರು. ಇಬ್ಬರು ಬೋಂಡಾವನ್ನು ತಿನ್ನೋಣ. ಬೋಂಡಾ ತಿನ್ನುತ್ತಾ, ಬೋಂಡಾ ಎಷ್ಟು ಚೆನ್ನಾಗಿದೆ ನೋಡಲು, ಇದನ್ನು ಸಂಪೂರ್ಣವಾಗಿ ನಾನು ಸವಿಯಬೇಕು. ನನಗೆ ಅದರ ಮಾತಿನ ಅರ್ಥ ಸ್ಪಷ್ಟವಾಗಿ ತಿಳಿಯುತ್ತದೆ. ವಿರೋಧವನ್ನು ಮಾಡಲಿಲ್ಲ. ನೋಡಮ್ಮ, ಈ ಬೋಂಡ ತುಂಬ ಚೆನ್ನಾಗಿದೆ, ಆದರೆ ಇದಕ್ಕಿಂತ
ಚೆನ್ನಾಗಿರೋ ಬೋಂಡ ನಿನ್ನ ಹತ್ರ ಇದೆ, ಅದು ನನಗೆ ನೀನು ನೀಡಬೇಕು. ಅದಕ್ಕೇನಂತೆ ಮಾವ, ಇದು ನಿಮ್ಮದೇ ಅಲ್ಲವೇ? ಮಾವ ಬೋಂಡವನ್ನು ಬಿಡಿಸಿ ಸುತ್ತಲೂ ನೋಡಿ ಕೈಗೆ ತೆಗೆದುಕೊಂಡು ಸವಿಯಲು ಪ್ರಾರಂಭಿಸಿದರು. ನನಗೆ ಒಂದು ಬೋಂಡ ಅಲ್ಲ, 2 ಬೋಂಡವಿದೆ. ಈ ಬೋಂಡವೇ ಎಷ್ಟು ರುಚಿ ಆಗಿರುವಾಗ ನೀನು ತಯಾರಿಸುವ ಊಟ ಇನ್ನೆಷ್ಟು ರುಚಿಯಾಗಿರಬಹುದು. ಇವತ್ತು ನನಗೆ ಹಬ್ಬದ ಊಟ ಬೇಕು. ಆಯ್ತು ಮಾವ, ಹಾಗೇ ಆಗಲಿ. ಹಬ್ಬದ ಊಟ ಬಹಳ ದಿನ ಆದಮೇಲೆ ನೀವು ತಿಂತಾ ಇದ್ದೀರಾ, ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ತಿನ್ನಿ. ಮಾವ ರಭಸದಿಂದ ಬಹಳ ದಿನ ಆಗಿದೆ ರಸದೌತಣವನ್ನು ತಿಂದು ಮಾವಿನ ಹಣ್ಣು ಬೋಂಡ ಎಷ್ಟು ಸೊಗಸಾಗಿದೆ, ರುಚಿ ಸವಿರುಚಿ. ನನ್ನ ಮಗ ಏನು ಪುಣ್ಯ ಮಾಡಿದ್ದಾನೆ. ಹೌದು ಮಾವ, ಅವರೆಲ್ಲ ಪುಣ್ಯ ಮಾಡಿರೋದು, ನಾನು ಪುಣ್ಯ ಮಾಡಿರೋದು ನಿಮ್ಮಂಥ ಮಾವ ಪಡೆಯುವುದಕ್ಕೆ. ನನಗೆ ಈ ಥರ ಆನಂದವಾಗಿದ್ದು ಬಹಳ ದಿನ ಆಗಿದೆ. ಯಾಕಮ್ಮ, ನನ್ನ ಮಗ ನಿನ್ನ ಜೊತೆ ಚೆನ್ನಾಗಿಲ್ಲವೇ? ಅವರು ಚೆನ್ನಾಗಿದ್ದಾರೆ, ಆದರೆ ನಮ್ಮ ನಡುವೆ ಏನೂ ಇಲ್ಲ. ಅವರಿಗೇನೋ ತೊಂದರೆ ಇದೆ. ನನ್ನ ಮಗನಿಗೆ ಅವನಿಗೆ ಏನು ತೊಂದರೆ ಇದೆ ಅದೇ ಗೊತ್ತಿಲ್ಲ. ನಾನು ಅದಕ್ಕೆ ಸರಿ ಮಾಡೋದಕ್ಕೆ ಒಂದು ಮಾತ್ರೆಯನ್ನು ನೀಡುತ್ತೇನೆ. ನಾನು ಅದನ್ನು ತೆಗೆದುಕೊಂಡು ಸರಿ ಮಾಡಿಕೊಂಡಿದ್ದು. ನೀನು ಅವನಿಗೆ ನೀಡು. ಆಯ್ತು ಮಾವ, ಹಾಗೆ ಆಗಲಿ. ಅವನಿಗೆ ಸರಿ ಹೋಯ್ತು ಅಂತ ನೀನು ನನ್ನ ಹತ್ತಿರ ಬರೋದನ್ನು ಬಿಡಬಾರದು. ಎಲ್ಲಾದರೂ ಉಂಟೆ ಮಾವ, ನನಗೆ ಜೀವನದಲ್ಲಿ ಮೊದಲ ಬಾರಿ ನೀವು ಈ ಅನುಭವವನ್ನು ನೀಡಿದ್ದು. ನಿಮ್ಮನ್ನು ಮರೆಯುವುದಕ್ಕೆ ಆಗುತ್ತದೆ? ಮಾವ ಸಂಪೂರ್ಣವಾಗಿ ಭೋಜನ ಮಾಡಿ ಸುಸ್ತಾಗಿ ಮಲಗಿದರು. ಮರುದಿನ ನಾನು ಬೇಗ ಸ್ವಚ್ಛವಾಗಿ ಅಡುಗೆ ಮಾಡುತ್ತಿದ್ದೆ. ಮಾವ ಎಚ್ಚರವಾಗಿ ರಾತ್ರಿ ಹೇಗೆ ಮಲಗಿದ್ದರು ಹಾಗೇ ಬಂದು ಹಿಂದೆಯಿಂದ ನನ್ನನ್ನು ತಬ್ಬಿದರು. ಇದೇನು ಮಾವ ಬೆಳಬೆಳಗ್ಗೆ? ಅದು ಈ ಅವತಾರದಲ್ಲಿ? ಅವತಾರ ಅಲ್ಲ, ನೋಡಿದ್ದಾಗಿದೆ. ಇನ್ನು ಹಗಲು ರಾತ್ರಿ ಅನ್ನೋ ಹಾಗಿಲ್ಲ. ಇವತ್ತು ರಾತ್ರಿ ನನ್ನ ಮಗ ಬೇರೆ ಬರ್ತಾನೆ. ಹೆಚ್ಚು ಸಮಯ ಉಳಿದಿಲ್ಲ. ಮತ್ತೆ ನೀನು ಯಾವಾಗ ಬರ್ತೀಯ ಹೇಳೋಕೆ ಆಗಲ್ಲ. ಅದಕ್ಕೆ ನೀನು ಇದ್ದಷ್ಟು ದಿನ ಬೋಂಡ ಮತ್ತು ಹಬ್ಬದ ಊಟವನ್ನು ನಾನು ಮಾಡಬೇಕು. ಮತ್ತೊಮ್ಮೆ ಮನಸ್ಸು ತೃಪ್ತಿಯಾಗುವವರೆಗೂ ಅವರು ಈ ಕೆಲಸದಲ್ಲಿ ತೊಡಗಿದರು. ನೋಡಮ್ಮ, ನೀನು ಬರೋವರೆಗೂ ನನಗೆ ಕಾಯೋಕ್ಕಾಗಲ್ಲ. ಇನ್ಮೇಲೆ ನಾನೇ ನಿಮ್ಮ ಮನೆಗೆ ಅವಾಗವಾಗ ಬರ್ತೇನೆ. ಆಯಿತು ಮಾವ, ಹಾಗೆ ಮಾಡಿ. ನೀನು ತುಂಬ ಒಳ್ಳೆಯವಳು. ನೀನು ನನ್ನಿಂದ ಏನನ್ನು ಅಪೇಕ್ಷಿಸಲಿಲ್ಲ, ಆದರೆ ನಾನು ನಿನಗೆ ಏನನ್ನು ಕೊಡಲಿಲ್ಲ ಅಂದರೆ ನನಗೆ ತಪ್ಪಾಗುತ್ತದೆ. ಅದಕ್ಕೆ ನೋಡು, ಈ ಖಜಾನೆಯಲ್ಲಿ ನಿನ್ನ ಅತ್ತೆ ಸೀರೆ ಒಡವೆಗಳು ಇದ್ದಾವೆ. ನಿನಗೆ ಯಾವುದು ಬೇಕೋ ತೆಗೆದುಕೋ. ಮಾವ, ನಾನು ಹಣದಾಸೆಗಾಗಿ ಬಂದಿದ್ದಲ್ಲ. ನಿಮಗೆ ಯಾವುದು ಇಷ್ಟವಾಗುತ್ತೋ ಅದನ್ನೇ ನೀಡಿ, ಅದೇ ಸಾಕು ನನಗೆ. ನನ್ನ ಹೆಂಡತಿ ಈ ಸೀರೆ ಮತ್ತು ಕಾಸಿನ ಸರವನ್ನು ಹಾಕಿಕೊಂಡರೆ ದೇವತೆ ಥರ ಕಾಣ್ತಾಳೆ. ನೀನು ಇದನ್ನೇ ಹಾಕಿಕೋ ಇವತ್ತು. ಮತ್ತು ಈ ಸೀರೆ ನನಗೆ ಬಹಳ ಪ್ರಿಯವಾಗಿದ್ದು, ಇದನ್ನು ಈಗಲೇ ನಾನು ನಿನಗೆ ಉಡಿಸುತ್ತೇನೆ. ಮಾವ ಸೀರೆ ಉಡಿಸುವುದರಲ್ಲಿ ಪರಿಣಿತರು ಅಂತ ಅನ್ಸುತ್ತೆ. ನನಗಿಂತ ಚೆನ್ನಾಗಿ ಉಡಿಸಿದ್ದಾರೆ. ಥೇಟ್ ನನ್ನ ಹೆಂಡತಿಯ ಥರನೇ ಕಾಣುತ್ತಿದ್ದೀಯ. ನನ್ನ ಹೆಂಡತಿಯ ಸ್ಥಾನವನ್ನು ನೀನು ತುಂಬಿದೆ. ಅದೇ ಸಮಯಕ್ಕೆ ನನ್ನ ಗಂಡ ಫೋನ್ ಮಾಡ್ತಾರೆ. ನನ್ನ ಕೆಲಸ ಬೇಗ ಮುಗಿದಿದೆ, ನಾನು ಇವಾಗಲೇ ಮನೆಗೆ ಬರ್ತಿದ್ದೇನೆ, ನನಗೂ ಸೇರಿ ಅಡುಗೆ ಮಾಡು ಅಂತ ಹೇಳ್ತಾರೆ. ಆ ಮಾತು ಕೇಳಿ ಬೇಜಾರಾಗುತ್ತೆ. ಆದರೆ ಅವರು ಬೇಗ ಮನೆಗೆ ಬಂದರು. ನನ್ನನ್ನು ಅವರ ತಾಯಿಯ ಸೀರೆಯಲ್ಲಿ ನೋಡಿ ಎಷ್ಟು ದೇವತೆ ಥರ ಕಾಣ್ತಿದ್ದೀಯ ಅಂತ ಅವರು ಪ್ರೀತಿಯಿಂದ ಹೇಳಿದರು. ಮತ್ತು ಮಾವ, 2 ದಿನ ನಿನ್ನ ಹೆಂಡತಿ ಇದ್ದಿದ್ದು ನನಗೆ ಒಂಟಿತನವನ್ನು ನೀಗಿಸಿತು. ನನಗೂ ಒಂದು ಸಂಸಾರವಿದೆ ಅಂತ ನನಗೆ ಅರ್ಥ ಮಾಡಿಸಲು. ಅದಕ್ಕೆ ನಾನು ಇನ್ಮೇಲೆ ನಿಮ್ಮ ಮನೆಗೆ ಬಂದು ಇರಬೇಕು ಅಂತ ಅನ್ಕೊಂಡಿದ್ದೇನೆ. ಆಯಿತು ಅಪ್ಪ, ಖಂಡಿತ ಬನ್ನಿ, ಅದು ನಿಮ್ಮ ಮನೆ. ಆಯಿತು ಮಗನೇ, ಇವತ್ತು ನೀನು ಹೋಗು, ನಾಳೆ ಬರುತ್ತೇನೆ ನಾನು. ಮಾವ ನನ್ನನ್ನು ಪಕ್ಕಕ್ಕೆ ಕರೆದು, ಇವತ್ತು ರಾತ್ರಿ ನಾನು ನಿನಗೆ ಕೊಟ್ಟಿರುವ ಮಾತ್ರೆಯನ್ನು ಮಗನಿಗೆ ನೀಡು. ಅವನಿಗೂ 2-3 ದಿನ ಆಗಿದೆ, ಹೆಂಡತಿ ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಇವತ್ತು ರಾತ್ರಿ ನೀನು ಇದನ್ನು ಪ್ರಯತ್ನ ಮಾಡು. ನಾನು ನಾಳೆ ಬರುತ್ತೇನೆ. ಆಯಿತು ಮಾವ, ಹಾಗೆ ಆಗಲಿ. ನಾನು ಮತ್ತೆ ನನ್ನ ಗಂಡ ಇಬ್ಬರು ಹೊರಟೆವು. ಅವರು ಹೇಳಿದಂತೆ ನಾನು ನನ್ನ ಗಂಡನಿಗೆ ಮಾತ್ರೆ ನೀಡಿದೆ. ಮಾತ್ರೆ ಕೆಲಸವನ್ನು ಮಾಡಿದೆ. ಬರಗಾಲದಲ್ಲಿ ಇದ್ದ ನನ್ನನ್ನು ಹಚ್ಚ ಹಸಿರಾಗಿ ಮಾಡುವಂತೆ ನೀರನ್ನು ನೀಡಿದರು. ಮರುದಿನ ಮಾವ ಬಂದರು. ನಾನು ಅವರಿಗೆ ಹೇಳಿದೆ, ನೋಡಿದ್ಯಾ, ನಾನು ಹೇಳಿಲ್ವಾ, ಅವನು ಎಷ್ಟೇ ಆದರೂ ನನ್ನ ಮಗ. ನನ್ನ ಗಂಡ ಹೇಗಿದ್ದರೂ ಬೆಳಗ್ಗೆಯಿಂದ ಸಂಜೆಯವರೆಗೂ ಇರುತ್ತಿರಲಿಲ್ಲ. ಆ ಸಮಯದಲ್ಲಿ ನಾನು ಮಾವನನ್ನು ನೋಡಿಕೊಳ್ಳುತ್ತಿದ್ದೆ. ರಾತ್ರಿ ನನ್ನ ಗಂಡ ಬರ್ತಾರೆ. ಹುಟ್ಟಿನಲ್ಲಿ ಇಬ್ಬರು ಪೈಪೋಟಿಯಲ್ಲಿ ಬಿದ್ದಿದ್ದಾರೆ. ನನಗೆ ಹಬ್ಬದ ಹಬ್ಬ, ಕೆಲಸವೋ ಕೆಲಸ ಮಾಡಿ ಮಾಡಿ ನನಗೆ ಸಾಕಾಗಿದೆ. ಆದರೂ ಇದು ನಾನು ಇಷ್ಟಪಟ್ಟು ಮಾಡುತ್ತಿರುವುದು. ಇಬ್ಬರು ನನಗೆ ಬೇಕಾಗಿರುವ ವ್ಯಕ್ತಿಗಳೇ. ಯಾರನ್ನೂ ಬೇಜಾರು ಮಾಡಿಸಲು ಸಾಧ್ಯವಿಲ್ಲ. ಒಬ್ಬರು ನನ್ನ ಗಂಡ, ಇನ್ನೊಬ್ಬರು ನನ್ನ ಮಾವ. ಇಬ್ಬರು ಒಳ್ಳೆಯ ಮನಸ್ಸಿನ ವ್ಯಕ್ತಿಗಳು.
ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.